ಕಿಚ್ಚ ಸುದೀಪ್ ಅಂದ್ರೆ ಕೇವಲ ಒಬ್ಬ ನಟ ಮಾತ್ರವಲ್ಲ, ಅವರು ಸ್ಯಾಂಡಲ್ವುಡ್ ಕಂಡ ಅತ್ಯಂತ ಬಹುಮುಖ ಪ್ರತಿಭೆಯಾಗಿದ್ದಾರೆ. ಅದ್ಭುತ ನಟನೆ, ಖಡಕ್ ಧ್ವನಿ, ಆಕರ್ಷಕ ವ್ಯಕ್ತಿತ್ವದ ಜೊತೆಗೆ ಚಿತ್ರಕಥೆ ಬರೆಯೋದು, ಸಿನಿಮಾಗಳನ್ನು ಯಶಸ್ವಿಯಾಗಿ ನಿರ್ದೇಶಿಸೋದು ಹಾಗೂ ದೊಡ್ಡ ಮಟ್ಟದಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡೋದ್ರಲ್ಲೂ ಸುದೀಪ್ ಅವರು ಸೈ ಎನಿಸಿಕೊಂಡಿದ್ದಾರೆ. ಒಬ್ಬ ನಟನಾಗಿ ಪ್ರೇಕ್ಷಕರನ್ನ ರಂಜಿಸೋದು ಸುಲಭ, ಆದರೆ ನಿರ್ದೇಶಕನ ಕ್ಯಾಪ್ ತೊಟ್ಟು ಇಡೀ ಸಿನಿಮಾವನ್ನ ಮುನ್ನಡೆಸೋದು ಅಷ್ಟು ಸುಲಭವಲ್ಲ. ಸುದೀಪ್ ಅವರು ತಮ್ಮ ಅದ್ಭುತ ಮೇಕಿಂಗ್ ಸ್ಟೈಲ್ ಹಾಗೂ ವಿಭಿನ್ನ ಕಥೆಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಯಶಸ್ವಿ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ಸುದೀಪ್ ಅವರು ಆಕ್ಷನ್ ಕಟ್ ಹೇಳಿರುವ, ಪ್ರೇಕ್ಷಕರ ಮನಗೆದ್ದಿರುವ ಆ ಪ್ರಮುಖ ಸಿನಿಮಾಗಳು ಯಾವುವು ಅಂತ ನೋಡೋಣ. ಅದಕ್ಕೂ ಮುನ್ನ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈ ಆಟೋಗ್ರಾಫ್. ಕಿಚ್ಚ ಸುದೀಪ್ ಅವರು ಮೊದಲ ಬಾರಿಗೆ ಮೆಗಾಫೋನ್ ಹಿಡಿದು ನಿರ್ದೇಶಕರಾಗಿ ಬಡ್ತಿ ಪಡೆದ ಚಿತ್ರ ಮೈ ಆಟೋಗ್ರಾಫ್. 2006ರಲ್ಲಿ ತೆರೆಕಂಡ ಈ ಕತೆ ಇಡೀ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸಿತು. ತಮಿಳಿನ ಆಟೋಗ್ರಾಫ್ ಚಿತ್ರದ ರೀಮೇಕ್ ಆಗಿದ್ರೂ ಸುದೀಪ್ ಅವರು ನಮ್ಮ ಕನ್ನಡದ ನೇಟಿವಿಟಿಗೆ ತಕ್ಕಂತೆ ಕಥೆಯನ್ನ ಅತ್ಯಂತ ಸೊಗಸಾಗಿ ತಂದಿದ್ರು. ಈ ಚಿತ್ರದಲ್ಲಿ ಸುದೀಪ್, ಮೀನಾ, ಶ್ರೀದೇವಿಕಾ ಹಾಗೂ ಶ್ರೀನಿವಾಸ ಮೂರ್ತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ವಿಶೇಷ ಅಂದ್ರೆ ಸುದೀಪ್ ಅವರೇ ಸ್ವತಃ ಬಂಡವಾಳ ಹೂಡಿ ಇದನ್ನ ನಿರ್ಮಿಸಿದ್ರು ಹಾಗೂ ಚಿತ್ರಕ್ಕೆ ಭಾರದ್ವಾಜ್ ಮತ್ತು ರಾಜೇಶ್ ರಾಮನಾಥ್ ಅವರ ಸಂಗೀತ ಇತ್ತು. ಹಳೆಯ ನೆನಪುಗಳನ್ನ ಕಾಡುವಂತೆ ಮೂಡಿ ಬಂದಿದ್ದ ಈ ಸಿನಿಮಾ ಪ್ರೇಕ್ಷಕರ ಕಣ್ಣಾಲಿಗಳನ್ನ ಒದ್ದೆ ಮಾಡಿತು. ಚಿತ್ರದ ಸವಿ ನೆನಪು ಹಾಡು ಎಂದಿಗೂ ಕನ್ನಡಿಗರ ನೆಚ್ಚಿನ ಗೀತೆಯಾಗಿದೆ. ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ಪಡೆದ ಈ ಚಿತ್ರ ಥಿಯೇಟರ್ಗಳಲ್ಲಿ ಬರೋಬ್ಬರಿ 175 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಇತಿಹಾಸ ಬರಿತು. ಈ ಸಿನಿಮಾದ ಯಶಸ್ಸು ಸುದೀಪ್ ಅವರಿಗೆ ಚಿತ್ರರಂಗದಲ್ಲಿ ಒಬ್ಬ ಅತ್ಯಂತ ಯಶಸ್ವಿ ನಿರ್ದೇಶಕನಾಗಿಯೂ ಹೊಸ ಇಮೇಜ್ ತಂದುಕೊಡ್ತು. ನಂಬರ್ 73 ಶಾಂತಿನಿವಾಸ. 2007ರಲ್ಲಿ ಬಿಡುಗಡೆಯಾದ ನಂಬರ್ 73 ಶಾಂತಿನಿವಾಸ. ಈ ಚಿತ್ರದಲ್ಲಿ ಸುದೀಪ್, ಅನುಪ್ರಭಾಕರ್, ದೀಪಾ ಭಾಸ್ಕರ್ ಮುಂತಾದ ದೊಡ್ಡ ತಾರಾ ಬಳಗವೇ ನಟಿಸಿತ್ತು. ಮೊದಲ ಚಿತ್ರದಂತೆ ಈ ಸಿನಿಮಾವನ್ನು ಕೂಡ ಸುದೀಪ್ ಅವರೇ ತಮ್ಮ ಸ್ವಂತ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣ ಮಾಡಿದ್ರು ಮತ್ತು ಚಿತ್ರಕ್ಕೆ ಭಾರದ್ವಾಜ್ ಅವರು ಕ್ಲಾಸಿಕಲ್ ಶೈಲಿಯ ಸಂಗೀತ ನೀಡಿದ್ರು. ಒಂದು ಹಠಮಾರಿ ತಾತ ಹಾಗೂ ಅವರ ಕುಟುಂಬದ ಸದಸ್ಯರ ನಡುವೆ ನಡೆಯುವ ಭಾವನಾತ್ಮಕ ಸಂಬಂಧಗಳ ಕಥೆ ಇದಾಗಿದ್ದು, ಇಡೀ ಸಿನಿಮಾ ಒಂದೇ ಮನೆಯ ಸುತ್ತ ಸಾಗ್ತದೆ. ಕಿಚ್ಚ ಸುದೀಪ್ ಅವರು ಚಿತ್ರದಲ್ಲಿ ಒಬ್ಬ ಅಡುಗೆ ಭಟ್ಟನ ಪಾತ್ರದಲ್ಲಿ ವಿಭಿನ್ನವಾಗಿ ಕಾಣಿಸಿಕೊಂಡಿದ್ರು. ಸಿನಿಮಾ ಕಲಾತ್ಮಕವಾಗಿ ಅತ್ಯಂತ ಶ್ರೀಮಂತವಾಗಿ ಮೂಡಿ ಬಂದಿತ್ತಾದ್ರೂ ಅಂದಿನ ಕಾಲದ ಮಾಸ್ ಪ್ರೇಕ್ಷಕರನ್ನ ಸೆಳೆಯುವಲ್ಲಿ ಸ್ವಲ್ಪ ಹಿನ್ನಡೆ ಅನುಭವಿಸಿತು. ಇದರ ಪರಿಣಾಮವಾಗಿ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟಾಗಿ ಯಶಸ್ಸು ಕಾಣಲು ಸಾಧ್ಯವಾಗಲಿಲ್ಲ. ವೀರ ಮದಕರಿ. ಭಾವನಾತ್ಮಕ ಚಿತ್ರಗಳ ನಂತರ ಸುದೀಪ್ ಅವರು ಕೈ ಹಾಕಿದ್ದು ಔಟ್ ಅಂಡ್ ಔಟ್ ಕಮರ್ಷಿಯಲ್ ಆಕ್ಷನ್ ಸಿನಿಮಾಗೆ. 2009ರಲ್ಲಿ ತೆರೆಕಂಡ ವೀರ ಮದಕರಿ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಸುದೀಪ್ ಅವರ ಆಕ್ಷನ್ ಇಮೇಜ್ ಅನ್ನ 100 ಪಟ್ಟು ಹೆಚ್ಚಿಸಿತು. ತೆಲುಗಿನ ವಿಕ್ರಮಾರ್ಕುಡು ಚಿತ್ರದ ಅಧಿಕೃತ ರೀಮೇಕ್ ಇದಾಗಿದ್ದು, ಚಿತ್ರದಲ್ಲಿ ಸುದೀಪ್, ರಾಗಿಣಿ, ಟೆನಿಸ್ ಕೃಷ್ಣ, ದೇವರಾಜ್ ಮತ್ತು ದೊಡ್ಡಣ್ಣ ನಟಿಸಿದ್ದಾರೆ. ಪ್ರಸಿದ್ಧ ನಿರ್ಮಾಪಕ ದಿನೇಶ್ ಗಾಂಧಿಯವರು ಈ ಚಿತ್ರವನ್ನ ನಿರ್ಮಿಸಿದ್ರು ಮತ್ತು ಸಂಗೀತವನ್ನ ಎಂ ಕಿರ್ವಾಣಿ ನೀಡಿದ್ದಾರೆ. ಸುದೀಪ್ ಅವರು ಈ ಚಿತ್ರದಲ್ಲಿ ಮೊದಲ ಬಾರಿಗೆ ದ್ವಿಪಾತ್ರದಲ್ಲಿ ಅಬ್ಬರಿಸಿದ್ರು. ಒಬ್ಬರು ಪ್ರಾಮಾಣಿಕ ಎಸಿಪಿ ವೀರ ಮದಕರಿ ಆದ್ರೆ ಇನ್ನೊಬ್ಬರು ಮುತ್ತತ್ತಿ ಸತ್ಯರಾಜು. ಈ ಎರಡು ಪಾತ್ರಗಳ ನಡುವಿನ ವ್ಯತ್ಯಾಸವನ್ನ ಸುದೀಪ್ ಅದ್ಭುತವಾಗಿ ಮ್ಯಾನೇಜ್ ಮಾಡಿದ್ರು. ಚಿತ್ರದ ಕಾಮಿಡಿ ಟ್ರ್ಯಾಕ್ ಹಾಗೂ ಭರ್ಜರಿ ಆಕ್ಷನ್ ಸೀನ್ಗಳು ಪ್ರೇಕ್ಷಕರಿಗೆ ಸಖತ್ ಕಿಕ್ ನೀಡಿತು. ಥಿಯೇಟರ್ಗಳಲ್ಲಿ ಧೂಳೆಬ್ಬಿಸಿದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡು ಬ್ಲಾಕ್ ಬಸ್ಟರ್ ಲಿಸ್ಟ್ ಸೇರಿತು. ಈ ಚಿತ್ರದ ಮೂಲಕ ಸುದೀಪ್ ಅವರು ಸ್ಯಾಂಡಲ್ವುಡ್ನ ಮಾಸ್ ಆಡಿಯನ್ಸ್ ಮನಸ್ಸನ್ನ ಸಂಪೂರ್ಣವಾಗಿ ಗೆದ್ರು. ಕೆಂಪೇಗೌಡ. 2011ರಲ್ಲಿ ತೆರೆಕಂಡ ಕೆಂಪೇಗೌಡ ಚಿತ್ರ ಕಿಚ್ಚ ಸುದೀಪ್ ಅವರ ನಿರ್ದೇಶನದ ಕೆರಿಯರ್ನಲ್ಲೇ ಒಂದು ಮೈಲಿಗಲ್ಲು. ತಮಿಳಿನ ಸಿಂಗಂ ಚಿತ್ರದ ರೀಮೇಕ್ ಆಗಿದ್ರೂ ಸುದೀಪ್ ಅವರು ಚಿತ್ರವನ್ನು ಪ್ರೆಸೆಂಟ್ ಮಾಡಿದ ರೀತಿ ಅಪ್ರತಿಮವಾಗಿತ್ತು. ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಸುದೀಪ್ ಘರ್ಜಿಸಿದ್ರು. ಈ ಚಿತ್ರದಲ್ಲಿ ಸುದೀಪ್, ರಾಗಿಣಿ, ರವಿಶಂಕರ್, ಗಿರೀಶ್ ಕಾರ್ನಾಡ್ ಮತ್ತು ತಾರಾ ನಟಿಸಿದ್ದು, ಈ ಚಿತ್ರ ರವಿಶಂಕರ್ ಎಂಬ ಬಹುಮುಖ ಪ್ರತಿಭೆಯನ್ನ ನಮ್ಮ ಚಿತ್ರರಂಗಕ್ಕೆ ಪರಿಚಯಿಸಿತು. ಈ ಚಿತ್ರವನ್ನ ಶಂಕರ್ ನಿರ್ಮಾಣ ಮಾಡಿದ್ದಾರೆ ಮತ್ತು ಸಂಗೀತವನ್ನ ಅರ್ಜುನ್ ಜನ್ಯ ನೀಡಿದ್ದಾರೆ. ಈ ಸಿನಿಮಾ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರಿಗೆ ಕೆರಿಯರ್ನಲ್ಲೇ ಅತಿ ದೊಡ್ಡ ಬ್ರೇಕ್ ನೀಡಿತು. ಈ ಚಿತ್ರ ದಾಖಲೆಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಹೌಸ್ಫುಲ್ ಪ್ರದರ್ಶನ ಕಾಣಿತು ಮತ್ತು ಬಿಡುಗಡೆಯಾದ ಮೊದಲ ವಾರದಲ್ಲೇ ಅತಿ ಹೆಚ್ಚು ಕಲೆಕ್ಷನ್ ಮಾಡಿತು. ಚಿತ್ರದ ಚುರುಕಾದ ಚಿತ್ರಕಥೆಯು ಸ್ಯಾಂಡಲ್ವುಡ್ನಲ್ಲಿ ಆ ಕಾಲಕ್ಕೆ ಪೊಲೀಸ್ ಕಥೆಗಳ ಹೊಸ ಟ್ರೆಂಡ್ ಸೃಷ್ಟಿಸಿತು. ಜಸ್ಟ್ ಮಾತಲ್ಲಿ 2010ರಲ್ಲಿ ಸುದೀಪ್ ಅವರು ಒಂದು ವಿಶಿಷ್ಟವಾದ ರೊಮ್ಯಾಂಟಿಕ್ ಡ್ರಾಮಾವನ್ನು ನಿರ್ದೇಶಿಸಿದ್ರು. ಅದೇ ಜಸ್ಟ್ ಮಾತಲ್ಲಿ. ಈ ಚಿತ್ರದಲ್ಲಿ ಸುದೀಪ್ ಹಾಗೂ ರಮ್ಯಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಸುದೀಪ್ ಅವರು ತಾವೇ ಬರೆದು ನಿರ್ದೇಶನ ಮಾಡಿದ ಸ್ವಂತ ಚಿತ್ರ.
ಕೆಂಪೇಗೌಡ ಚಿತ್ರದ ಶಂಕರ್ ಗೌಡ ಅವರೇ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ರು ಹಾಗೂ ರಘು ದೀಕ್ಷಿತ್ ಅವರು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಒಬ್ಬ ರಾಕ್ ಸಿಂಗರ್ ಸಿದ್ಧಾರ್ಥ್ ಮತ್ತು ತನು ಎಂಬ ಹುಡುಗಿಯ ಸುತ್ತ ನಡೆಯುವ ಕ್ಲಾಸಿಕ್ ಲವ್ ಸ್ಟೋರಿ ಇದಾಗಿದ್ದು, ಮಾತು ಮತ್ತು ಸಂಭಾಷಣೆಗಳ ಮೂಲಕವೇ ಇಡೀ ಕಥೆಯನ್ನ ಹೆಣೆಯಲಾಗಿತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆವರೇಜ್ ಪ್ರದರ್ಶನ ಕಂಡು ಚಿತ್ರದ ಹಾಡುಗಳು ಬ್ಲಾಕ್ ಬಸ್ಟರ್ ಆಗಿ ಆಡಿಯೋ ಮಾರುಕಟ್ಟೆಯಲ್ಲಿ ಧೂಳೆಬ್ಬಿಸಿದ್ವು. ಮಾಣಿಕ್ಯ 2014ರಲ್ಲಿ ತೆರೆಕಂಡ ಮಾಣಿಕ್ಯ ಚಿತ್ರ ಸುದೀಪ್ ಅವರ ನಿರ್ದೇಶನದ ಕಿರೀಟಕ್ಕೆ ಮತ್ತೊಂದು ದೊಡ್ಡ ಗರಿ. ತೆಲುಗಿನ ಮಿರ್ಚಿ ಚಿತ್ರದ ರೀಮೇಕ್ ಆದ ಈ ಸಿನಿಮಾದಲ್ಲಿ ಸುದೀಪ್, ರವಿಚಂದ್ರನ್, ರವಿಶಂಕರ್ ಮತ್ತು ರಮ್ಯಾ ಕೃಷ್ಣ ನಟಿಸಿದ್ದಾರೆ. ಈ ಚಿತ್ರವನ್ನ NM ಕುಮಾರ್ ಅವರೊಂದಿಗೆ ಸೇರಿ ಸುದೀಪ್ ನಿರ್ಮಾಣ ಮಾಡಿದ್ದಾರೆ ಮತ್ತು ಸಂಗೀತವನ್ನ ಅರ್ಜುನ್ ಜನ್ಯ ಅವರೇ ನಿರ್ದೇಶನ ಮಾಡಿದ್ದಾರೆ. ರವಿಚಂದ್ರನ್ ಮತ್ತು ಸುದೀಪ್ ಅವರನ್ನ ಒಟ್ಟಿಗೆ ತಂದೆ ಮಗನಾಗಿ ಪರದೆಯ ಮೇಲೆ ನೋಡೋದೇ ಕಣ್ಣಿಗೆ ಹಬ್ಬವಾಗಿತ್ತು. ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಸುನಾಮಿ ಎಬ್ಬಿಸಿತು ಮತ್ತು ಹಲವು ಪ್ರಶಸ್ತಿಗಳನ್ನು ಬಾಚಿಕೊಳ್ತು. ಅಷ್ಟೇ ಅಲ್ಲದೆ ಓಮನ್ ಮತ್ತು ಬಹ್ರೇನ್ನಲ್ಲಿ ಬಿಡುಗಡೆಯಾದ ಮೊದಲ ಕನ್ನಡ ಚಿತ್ರ ಮಾಣಿಕ್ಯ. ಅಲ್ಲದೆ ಐರ್ಲೆಂಡ್ನ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶಿಸಲ್ಪಟ್ಟ ಮೊದಲ ಕನ್ನಡ ಚಲನಚಿತ್ರ ಎಂಬ ಖ್ಯಾತಿಯು ಈ ಚಿತ್ರಕ್ಕಿದೆ. ಈ ಸಿನಿಮಾ ಸ್ಯಾಂಡಲ್ವುಡ್ನ ಮಾರುಕಟ್ಟೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿತು. ಕಿಚ್ಚ ಸುದೀಪ್ ಅವರು ಕೇವಲ ರೀಮೇಕ್ ಚಿತ್ರಗಳನ್ನಷ್ಟೇ ಮಾಡದೆ ಅವುಗಳಿಗೆ ತಮ್ಮದೇ ಆದ ವಿಶಿಷ್ಟ ನಿರ್ದೇಶನದ ಸ್ಪರ್ಶ ನೀಡಿ ಒರಿಜಿನಲ್ ಚಿತ್ರಗಳಿಗಿಂತಲೂ ಅದ್ಭುತವಾಗಿ ಮೂಡಿಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮೈ ಆಟೋಗ್ರಾಫ್ನಿಂದ ಹಿಡಿದು ಮಾಣಿಕ್ಯ ಚಿತ್ರದವರೆಗೆ ಅವರ ನಿರ್ದೇಶನದ ಜರ್ನಿ ನಿಜಕ್ಕೂ ರೋಮಾಂಚನಕಾರಿ ಮತ್ತು ಸ್ಯಾಂಡಲ್ವುಡ್ಗೆ ಹೆಮ್ಮೆಯ ವಿಷಯವಾಗಿದೆ. ನಿಮಗೆ ಸುದೀಪ್ ಅವರು ನಿರ್ದೇಶಿಸಿರುವ ಈ ಚಿತ್ರಗಳಲ್ಲಿ ಯಾವ ಸಿನಿಮಾ ಅತ್ಯಂತ ಇಷ್ಟ ಮತ್ತು ನಿಮ್ಮ ನೆಚ್ಚಿನ ಚಿತ್ರ ಯಾವುದು ಅಂತ ಕಮೆಂಟ್ ಮಾಡಿ. ಇದೇ ತರಹದ ಸಿನಿಮಾ ಅಪ್ಡೇಟ್ಸ್ಗಳು ಮತ್ತು ಹೊಸ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.